ಹಲೋ, ನಾನು ನಿಮ್ಮ ಪ್ರೀತಿ ಗೌಡ. ಇದು ನನ್ನ 10ನೇ ವರ್ಷದ ಭೀಮನ ಅಮಾವಾಸ್ಯೆ ಪೂಜೆ. ತುಂಬಾ ಖುಷಿ ಆಗುತ್ತೆ. ಕೆಲವೊಂದು ಹೆಣ್ಮಕ್ಳು ಇದನ್ನ ಹಬ್ಬ ರೀತಿನೇ ಸೆಲೆಬ್ರೇಟ್ ಮಾಡ್ತಾರೆ. ಅದ್ರಲ್ಲಿ ನಾನು ಕೂಡ ಒಬ್ಳು. ಬೇರೆ ಬೇರೆ ಹೆಣ್ಮಕ್ಳು ಬೇರೆ ವಿಧಾನದಲ್ಲಿ ಪೂಜೆ ಮಾಡ್ತಾರೆ. ಆದ್ರೆ ಉದ್ದೇಶ ಒಂದೇ, ನಮ್ ಗಂಡ ಸೂಪರ್ ಆಗಿ ಹೆಲ್ದಿ ಆಗಿರ್ಲಿ ಅಂತ. ವಿಭೂತಿನ ಕಾಲ್ಗಚ್ಚಬಾರ್ದು, ನಿನ್ ಗಂಡಂಗ್ ಕಾಲ್ ತೊಳ್ದಿದ್ ನೀರ್ನ ಕುಡಿತೀಯಾ? ಈ ತರ ನಾನ್ಸೆನ್ಸ್ ಕ್ವಶನ್ಸ್ ನ ಕೇಳಿ ಅವ್ರಿಗೆ ಇರ್ಸು ಮುರ್ಸು ಮಾಡೋದನ್ನ ಬಿಟ್ಟು, ಈಗಿನ ಕಾಲದ ಹೆಣ್ಮಕ್ಳು ಕೂಡ ನಮ್ ಸಂಪ್ರದಾಯನ ಎಷ್ಟ್ ಚೆನ್ನಾಗಿ ಫಾಲೋ ಮಾಡ್ತಾ ಇದಾರಲ್ಲ ಅಂತ ಅವರಿಗೆ ಪ್ರೋತ್ಸಾಹ ಮಾಡಿ. ಗೊತ್ತೋ ಗೊತ್ತಿಲ್ದೇನೋ ವಿಧಾನದಲ್ಲಿ ತಪ್ಪಿದ್ರೆ ಅವ್ರಿಗೆ ಹೇಳ್ಕೊಡಿ. ಉದ್ದೇಶ ಒಂದೇ, ಗಂಡನ ಸುರಕ್ಷತೆ. ಇನ್ ಕೆಲವು ಹೆಣ್ಮಕ್ಳು ಗಂಡನ್ ಪಾದದ ಪೂಜೆ ಮಾಡೋದ್ರಿಂದ ನಾವು ಡೌನ್ ಫಾಲ್ ಆಗ್ತೀವಿ, ನಾವು ಈಕ್ವಲ್ ಅಲ್ವಾ, ಏನಕ್ಕೆ ಪಾದ ಪೂಜೆ ಮಾಡ್ಬೇಕು, ಈ ತರ ಎಲ್ಲ ಮೈಂಡ್ ಸೆಟ್ ನ ಬೆಳೆಸ್ಕೊಂಡಿರ್ತಾರೆ. ಮಾಡಲ್ಲ ಅನ್ನೋರ್ಗೆ ನಾವು ಬಲವಂತದಿಂದ ಕೈ ಹಿಡ್ಕೊಂಡ್ ಬಂದ್ ಪೂಜೆ ಮಾಡ್ಸಕ್ಕಾಗಲ್ಲ. ಇನ್ ಕೆಲವು ಹೆಣ್ಮಕ್ಳು ಏನೋ ಒಂದ್ ಪೂಜೆ ಮಾಡೋದ್ರಿಂದ ನಮ್ ಗಂಡ ಸೂಪರ್ ಆಗಿರ್ತಾನೆ ಅಂದ್ರೆ ಯಾಕೆ ಮಾಡ್ಬಾರ್ದು, ಈ ತರ ಪಾಸಿಟಿವ್ ಆಗು ಕೂಡ ತಗೊಳ್ಳೋ ಹೆಣ್ಮಕ್ಳು ಇರ್ತಾರೆ. ನಮ್ಗೇನೋ ಒಂದ್ರಿಂದ ಒಳ್ಳೇದಾಗುತ್ತೆ, ಒಂದು ಪೂಜೆಯಿಂದ ಒಳ್ಳೇದಾಗುತ್ತೆ ಅಂದ್ರೆ ವೈ ನಾಟ್ ಅನ್ನೋದು ನಮ್ಮ ಪಾಸಿಟಿವಿಟಿ ಮಾತ್ರ ತೋರಿಸುತ್ತೆ. ಸಂಸಾರದಲ್ಲಿ ಒಂದು ಮುದ್ದು ಕಂದಮ್ಮ ಬಂದ್ಮೇಲಂತೂ ಹೆಣ್ಮಕ್ಳು ಜಾಸ್ತಿನೇ ಗಂಡನ ಸುರಕ್ಷತೆ ಬಗ್ಗೆ ಯೋಚನೆ ಮಾಡ್ತಾರೆ. ಮನೆ ಬಾಸ್ ಅಂತ ಅಂದ್ರೆ ಪತಿ ದೇವರು ಚೆನ್ನಾಗಿದ್ರೆ ಆಬ್ವಿಯಸ್ಲಿ ನಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಂತಾರೆ. ಯಾರು ಏನಾದ್ರೂ ಯೋಚನೆ ಮಾಡ್ಲಿ, ನಾನಂತೂ ಈ ಭೀಮನ ಅಮಾವಾಸ್ಯೆ ಪೂಜೆನ ಖುಷಿಯಿಂದ ಮಾಡ್ತೀನಿ. ಪ್ರತಿ ವರ್ಷ ಮಾಡಿದ ಹಾಗೆ ಈ ವರ್ಷನೂ ಕೂಡ ನಾನು ತುಂಬಾ ಭಕ್ತಿಯಿಂದನೇ ಪೂಜೆ ಮಾಡಿದೆ. ಜೊತೆನಲ್ಲಿ ನನ್ನ ಮಗನ ಬ್ಲೆಸ್ಸಿಂಗ್ ಕೂಡ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ. ಸಂಸಾರದಲ್ಲಿ ಗಂಡನ ಎಫರ್ಟ್ ಎಷ್ಟಿರುತ್ತೋ ಅಷ್ಟೇ ಎಫರ್ಟ್ ಹೆಂಡತಿದು ಕೂಡ ಇರುತ್ತೆ. ಯಾರು ಮೇಲಲ್ಲ, ಯಾರು ಕೀಳಲ್ಲ, ಇಬ್ರು ಕೂಡ ಸಮಾನನೇ ಈ ಸಮಾಜದಲ್ಲಿ. ಥ್ಯಾಂಕ್ ಯು.